ನಿರ್ಮಾಣ ಹಂತದ ಕಟ್ಟಡವೊಂದು ಧಗಧಗನೆ ಹೊತ್ತಿ ಉರಿದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಕೂಡ ರಕ್ಷಣೆ ಮಾಡಲಾಗಿದೆ. ಧಗಧಗ ಅಂತ ಹೊತ್ತಿ ಉರಿದಿದೆ ನಿರ್ಮಾಣ ಹಂತದ ಕಟ್ಟಡವೊಂದು. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ ಇಡೀ ಕಟ್ಟಡ. ಎಲ್ಲಿ ಅಂದರೆ ಮಾಗಡಿ ರಸ್ತೆಯ ಸೀಗೆಹಳ್ಳಿಯ ಶಿವಾನಿ ಗ್ರೀನ್ಸ್ ಲೇಔಟ್ನಲ್ಲಿ ನಡೆದಿರತಕ್ಕಂಥ ಘಟನೆ. ಸತೀಶ್ ಎಂಬುವರಿಗೆ ಸೇರಿದ ಬಿಲ್ಡಿಂಗ್ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ನಿರ್ಮಾಣ ಹಂತದ ಬಿಲ್ಡಿಂಗ್ನಲ್ಲಿ ವುಡ್ ವರ್ಕ್ಸ್ ಮಾಡಲಾಗ್ತಾ ಇತ್ತು, ಅಂದರೆ ಮರದ ಕೆಲಸ ಮಾಡಲಾಗ್ತಾ ಇತ್ತು. ಅಲ್ಲಿ ಕೆಲಸಗಾರರೆಲ್ಲ ಇದ್ರಲ್ಲ, ಅಡುಗೆ ಗಿಡಿಗೆ ಮಾಡ್ಕೊಳ್ಳೋಕ್ಕೆ ಅಂತ ಸಿಲಿಂಡರ್ ಇಟ್ಕೊಂಡಿದ್ರು. ಆ ಸಿಲಿಂಡರ್ ಸೋರಿಕೆಯಿಂದಾಗಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಈ ಸಂದರ್ಭದಲ್ಲಿ ನೀರಿನ ಟ್ಯಾಂಕರ್ ಮೇಲೆ ಹತ್ತಿ ಕುಳಿತಿದ್ದ ಕಾರ್ಮಿಕನನ್ನು ರಕ್ಷಣೆ ಮಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಈಗ ಬೆಂಕಿ ನಂದಿಸುವ ಕಾರ್ಯ ಕೂಡ ನಡೀತಾ ಇದೆ. ಹೇಗೆ ಹೊತ್ತಿ ಉರಿತಾ ಇದೆ ಅಂತಕ್ಕಂಥದ್ದನ್ನು ಜಸ್ಟ್ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಅಗ್ನಿಯ ಜ್ವಾಲೆ ಯಾವ ರೀತಿ ಇದೆ ಅಂತ. ಬಿಲ್ಡಿಂಗ್ಗೆ ಬರ್ನ್ ಆಗ್ಬಿಡ್ತು, ಏನು ಇಲ್ಲ, ಏನು ಬಿದ್ದೋಯ್ತು ಅಷ್ಟೇ. ಅಷ್ಟೇ ನೋಡು, ಎಲ್ಲ ಫುಲ್ ಕ್ರ್ಯಾಕ್. ಯಾರ ಮೇಲೆ ಅವನೇ ಅವನು ಬಿಲ್ಡಿಂಗ್ಗೆ ಬರ್ನ್ ಆಗ್ಬಿಡ್ತು, ಏನು ಇಲ್ಲ, ಏನು ಬಿದ್ದೋಯ್ತು ಅಷ್ಟೇ. ಅಷ್ಟೇ ನೋಡು, ಎಲ್ಲ ಫುಲ್ ಕ್ರ್ಯಾಕ್. ಯಾರ ಮೇಲೆ ಅವನೇ ಅವನು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ದೃಶ್ಯ ನೋಡ್ತಾ ಇದ್ರೇ ಒಂದು ರೀತಿ ಆಘಾತ ಆಗುತ್ತೆ. ಆ ಪರಿ ಬೆಂಕಿಯ ಕೆನ್ನಾಲಿಗೆ ಅಂತ. ಐ ಥಿಂಕ್ ಬಿಲ್ಡಿಂಗ್ ಒಳಗಡೆ ತುಂಬ ಮರದ ವಸ್ತುಗಳು, ಪ್ಲೇವುಡ್ ಇವೆಲ್ಲ ಇತ್ತು ಅಂತ ಅನಿಸುತ್ತೆ. ಹಾಗಾಗಿ ಈ ಪರಿಪ್ರಮಾಣದಲ್ಲಿ ಬೆಂಕಿನ ಕಾರ್ಮಿಕರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರಾ? ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಕನಹಳ್ಳಿ ಅಂತೇಳಿ, ಸೀಗೆಹಳ್ಳಿ ಅಂತೇಳಿ, ಅದರ ಪಕ್ಕದ ಶಿವಾನಿ ಲೇಔಟ್. ಈ ಲೇಔಟ್ ನಲ್ಲಿ ಒಂದು ಬೃಹತ್ ಬಂಗಲೆ ಇದು. ದೊಡ್ಡ ಮಟ್ಟದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರುವಂತಹ ಈ ಒಂದು ಬಂಗಲೆಯಲ್ಲಿ ಸುಮಾರು 6 ಜನ ವರ್ಕರ್ಸ್ಗಳು, ಕಾರ್ಮಿಕರು ಕೆಲಸವನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಈ ಮಟ್ಟಿಗೆ ಈ ಪರಿಯಾಗಿ ಧಗಧಗ ಅಂತೇಳಿ ಉರಿಯೋದಕ್ಕೆ ಪ್ರಮುಖ ಕಾರಣ ಬಿಲ್ಡಿಂಗ್ ಒಳಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ವುಡ್ ವರ್ಕ್ಸ್ ಅನ್ನ ಮಾಡಲಾಗಿತ್ತು. ಅದೇ ಇಷ್ಟೊಂದು ಬೆಂಕಿಗೆ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗ್ತಿದೆ. ಹೇಗೆ ಬೆಂಕಿ ಹತ್ಕೊಳ್ತು ಅಂತ ಹೇಳಿದ್ರೆ, ಒಂದು ಶಂಕೆಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತೆ ಮಾದನಾಯಕನಹಳ್ಳಿ ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಅದೇನಂತ ಹೇಳಿದ್ರೆ, ಇವರು ಯಾರು ಕಾರ್ಮಿಕರಿದ್ರಲ್ಲ, ಅವರು ಅಡುಗೆಯನ್ನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಸಿಲಿಂಡರ್ ನ ಇಟ್ಕೊಂಡಿದ್ರು. ಅದು ಲೀಕ್ ಆಗಿ ಬೆಂಕಿ ಹತ್ಕೊಂಡಿರ್ಬೋದು ಅನ್ನೋ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಘಟನೆ ಆದಂತಹ ಸಂದರ್ಭದಲ್ಲಿ 6 ಜನ ಇದ್ರು. ಅದರಲ್ಲಿ ಒಬ್ಬಾತ, ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಒಳಗೆ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಬ್ಬಾತ ನೀರಿನ ಟ್ಯಾಂಕರ್ ಮೇಲ್ಭಾಗದಲ್ಲಿ ಕುಳಿತುಕೊಂಡಿದ್ದ. ಆತನನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಉಳಿದ ಇಬ್ಬರು ಒಳಗೆ ಸಿಲ್ಕೊಂಡಿರಬಹುದು ಅನ್ನೋ ಮಟ್ಟಿಗೆ ಸ್ಥಳೀಯರು ಕೂಡ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಿದ್ರು. ಇದೀಗ ಫ್ಲೋರ್ ಬೈ ಫ್ಲೋರ್ ಪೊಲೀಸರು ಆ ಬೆಂಕಿಯನ್ನ ನಂಚಿ ಒಳಭಾಗದಲ್ಲಿ ಯಾರಾದ್ರೂ ಇದ್ದಾರಾ ಅಂತೇಳಿ ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಸತೀಶ್ ಅನ್ನೋರಿಗೆ ಈ ಒಂದು ಕಟ್ಟಡ ಸೇರಿದೆ ಅನ್ನೋದು ಗೊತ್ತಾಗ್ತಿದೆ. ಮತ್ತೆ ಆ ದೊಡ್ಡ ಮಟ್ಟದಲ್ಲಿ ಒಂದು ವುಡ್ ವರ್ಕ್ಸ್ ಸಂಪೂರ್ಣವಾಗಿ ಹಾಕಲಾಗಿತ್ತು, ಅದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇಡೀ ಬಿಲ್ಡಿಂಗ್ ಎಲ್ಲಾ ಫ್ಲೋರ್ಗಳು ಕೂಡ ಸಂಪೂರ್ಣವಾಗಿ ಹತ್ತು ಉರಿದೋಗಿದೆ. ಸದ್ಯ 3 ಅಗ್ನಿಶಾಮಕ ದಳದ ವಾಹನಗಳು ಸಂಪೂರ್ಣವಾಗಿ ಇದೀಗ ಬೆಂಕಿಯನ್ನ ನಂಚಿದಾವೆ. ಬೆಂಕಿಯನ್ನ ನಂಚಿ ಯಾರಾದ್ರೂ ಒಳಭಾಗದಲ್ಲಿ ಇದಾರಾ ಇಲ್ವಾ ಅನ್ನೋ ಮಟ್ಟಿಗೆ ಇದೀಗ ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಆತಂಕದ ವಿಚಾರ ಅಂದರೆ ಇಬ್ಬರು ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. 6 ಜನ ಇದ್ರಂತೆ, 4 ಜನ ಸಿಕ್ಕಿದ್ದಾರೆ, ಇನ್ನಿಬ್ಬರು ಸಿಕ್ಕಿಲ್ಲ. ಅವ್ರು ಎಲ್ಲಿ ಹೋದರು, ಒಳಗಡೆನೇ ಸಿಕ್ಕಾಕೊಂಡ್ರ? ಇದು ಈಗ ಬೆಂಕಿಯೆಲ್ಲ ನಂದಿಸಿದ ನಂತರ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಏನು ಇಲ್ಲ, ಏನು ಬಿದ್ದೋಯ್ತು ಅಷ್ಟೇ. ಅಷ್ಟೇ ನೋಡು, ಎಲ್ಲ ಫುಲ್ ಕ್ರ್ಯಾಕ್. ಯಾರ ಮೇಲೆ ಅವನೇ ಅವನು. ಬಿಲ್ಡಿಂಗ್ಗೆ ಬರ್ನ್ ಆಗ್ಬಿಡ್ತು, ಏನು ಏನು ಇಲ್ಲ, ಏನು ಬಿದ್ದೋಯ್ತು ಅಷ್ಟೇ.